142 ಸೈಟ್ ಸೀಸ್, 631 ಸೈಟ್ ಲೆಕ್ಕ ಕೂಡ ಮುಗೀತು. ಈಗ 550 ಸರದಿ. ಮೂಡಾ ಸೈಟ್ ಗೋಲ್ಮಾಲ್, ಮೂರನೇ ಅಸ್ತ್ರವನ್ನ ಪ್ರಯೋಗಿಸಿದೆ ಇಡಿ. ಮತ್ತೆ 550 ಸೈಟ್ಗಳ ಮೂರನೇ ಪಟ್ಟಿಯನ್ನ ಕೇಳಿದೆ ಇಡಿ. ಮೊದಲ ಹಾಗೂ ಎರಡನೇ ಪಟ್ಟಿ ದಾಖಲೆ ಸಿಕ್ಕ ಬಳಿಕ ಮೂರನೇ ಪಟ್ಟಿಗೆ ಪತ್ರ ಬರೆದಿದೆ ಇಡಿ. ಡಿಸೆಂಬರ್ 16ರಂದು ಎರಡನೇ ಪಟ್ಟಿಯನ್ನ ಕೇಳಿ ಮಾಹಿತಿಯನ್ನ ಪಡ್ಕೊಂಡಿತ್ತು ಇಡಿ. ಈಗಾಗಲೇ 142 ಸೈಟ್ಗಳು ಸೀಸ್ ಆಗಿ 631 ಸೈಟ್ ಶೀಘ್ರದಲ್ಲೇ ಸೀಸ್ ಆಗೋ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ 550 ಸೈಟ್ಗಳ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ಜನವರಿಯಲ್ಲೇ ಮತ್ತೊಂದು ಪಟ್ಟಿಯ ಮಾಹಿತಿಯನ್ನ ಇಡಿ ಆಫೀಸರ್ಸ್ ಕೇಳಿದ್ದಾರೆ ಮೂಡಾಗೆ. ಸೊ ಮೂರನೇ ಅಸ್ತ್ರವನ್ನ ಪ್ರಯೋಗಿಸಿದೆ ಇಡಿ. ಇಡಿಯ ನೋಟಿಸ್ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. 142 ಸೈಟ್ಗಳು ಸೀಸ್ ಆಗಿದೆ. ಇನ್ನು 631 ಸೈಟ್ಗಳು ಸದ್ಯದಲ್ಲೇ ಸೀಸ್ ಆಗುತ್ತೆ. ಇದರ ನಡುವೆ ಮತ್ತೆ 550 ಸೈಟ್ಗಳ ಮೂರನೇ ಪಟ್ಟಿಯನ್ನ ಇಡಿ ಅಧಿಕಾರಿಗಳು ಮೂಡಾ ಹತ್ರ ಕೇಳಿದ್ದಾರೆ. ಮೊದಲ ಹಾಗೂ ಎರಡನೇ ಪಟ್ಟಿಯ ದಾಖಲೆ ಸಿಕ್ಕ ಬಳಿಕ ಮೂರನೇ ಪಟ್ಟಿಗೋಸ್ಕರ ಪತ್ರ ಬರೆದಿದ್ದಾರೆ. ಡಿಸೆಂಬರ್ 16ರಂದು ಎರಡನೇ ಪಟ್ಟಿಯನ್ನ ಕೇಳಿ ಅದ್ರ ಬಗ್ಗೆ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಈಗಾಗಲೇ 142 ಸೈಟ್ಗಳು ಸೀಸ್ ಆಗಿದೆ. ಇನ್ನು 631 ಸೈಟ್ಗಳು ಶೀಘ್ರದಲ್ಲೇ ಸೀಸ್ ಆಗೋ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ 550 ಸೈಟ್ಗಳ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟಾರೆಯಾಗಿ ಬಗೆದಷ್ಟು ಕೂಡ ಮೂಡಾದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಹೊರಗಡೆ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮೂಡಾ ಬಗೆದಷ್ಟು ಕೂಡ ಅದರ ಭ್ರಷ್ಟಾಚಾರದ ವಿಚಾರಗಳು ಬಯಲಾಗ್ತಾ ಇದೆ. ಇದರಲ್ಲಿ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಭಾಗಿದಾರರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಮತ್ತೊಂದು ಹಂತದ ಅಂದ್ರೆ 550 ಸೈಟ್ಗಳ ಮಾಹಿತಿಯನ್ನ ಕೇಳಿ ಇಡಿ ಮೂಡಾಗೆ ಪತ್ರವನ್ನ ಬರೆದಿದೆ. ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಆನಂದ್? ಸುಂದರ, ಪ್ರಮುಖವಾಗಿ ಈಗಾಗಲೇ ಮೂಡಾ ಹಗರಣದನ್ನ ಆಳಕ್ಕೆ ಹಿಡಿದು ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮೊದಲ ಅವರು 142 ಸೈಟ್ಗಳ ಒಂದು ಮಾಹಿತಿಯನ್ನ ಕೇಳಿದ್ರು. ಜೊತೆಗೆ ನಂತರ ಡಿಸೆಂಬರ್ನಲ್ಲಿ 550 ಸೈಟ್ಗಳ ಸಂಪೂರ್ಣ ಮಾಹಿತಿ ಒದಗಿಸಬೇಕು ಅನ್ನೋ ಒಂದು ಪತ್ರವನ್ನ ಮೂಡಾಗೆ ಇಡಿ ಅವರು ಬರೆದಿದ್ರು. ಈಗ ಜನವರಿಯಲ್ಲೂ ಕೂಡ ಸುಮಾರು 550 ಸೈಟ್ಗಳ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಡಿ ಅಂತ ಇಡಿ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಡಿ ಅಧಿಕಾರಿಗಳು ಈಗಾಗಲೇ ಎಲ್ಲಾ ಒಂದು ದಾಖಲೆಗಳನ್ನು ಕೂಡ ಕೆದಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ನಾಯಕರು ಹಾಗೆ ಕೆಲವು ಬಿಲ್ಡರ್ಗಳು ಕೂಡ ಭಾಗಿಯಾಗಿರ್ತಕ್ಕಂಥ ಒಂದು ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ಇಡಿ ಅಧಿಕಾರಿಗಳಿಗೂ ಕೂಡ ಹಿಂದೆ ಹಂಚಿಕೆ ಆಗಿರ್ತಕ್ಕಂಥ ಸೈಟ್ಗಳ ಬಗ್ಗೆನೂ ಕೂಡ ಬಹಳಷ್ಟು ಒಂದು ಅನುಮಾನ ಮೂಡಿದೆ. ಹಾಗಾಗಿ ಅದೆಲ್ಲದರ ಬಗ್ಗೆ ಪ್ರಮುಖವಾಗಿ ಈ ಒಂದು 550 ಸೈಟ್ಗಳ ಭೂಮಿ ಎಲ್ಲೆಲ್ಲಿ ಹಂಚಿಕೆ ಆಗಿದೆ, ಯಾವಾಗ ಭೂಸ್ವಾಧೀನ ಮಾಡಲಾಗಿತ್ತು, ಯಾರಿಗೆಲ್ಲ ಯಾವ ಆಧಾರದ ಮೇಲೆ ಮತ್ತೆ ಯಾವ ನಿಯಮಗಳನ್ನ ಪಾಲಿಸಿ ಅವರಿಗೆ ಹಂಚಿಕೆ ಮಾಡಲಾಗಿತ್ತು, ಅದು ಬೇರೆಯವರಿಗೆ ಮಾರಾಟ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಮೂಡಾಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳ ಈ ಪತ್ರದಿಂದ ಇನ್ನಷ್ಟು ನಾಯಕರು ಈ ಒಂದು ಪ್ರಕರಣದಲ್ಲಿ, ಈ ಒಂದು ಹಗರಣದಲ್ಲಿ ಸಿಲುಕ್ತಕ್ಕಂತ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಮೂಡಾದಿಂದ ಪ್ರಭಾವಿ ರಾಜಕಾರಣಿಗಳಿಗೆ ಹಾಗೆ ಕೆಲವು ಬಿಲ್ಡರ್ಗಳಿಗೆ ಮತ್ತೆ ಬೇಕಾಬಿಟ್ಟಿ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಎಲ್ಲಾ ಮೂಡಾ ನಿಯಮಗಳನ್ನ ಗಾಳಿಗೆ ತೂರಿ, ಷರತ್ತುಗಳನ್ನ ಗಾಳಿಗೆ ತೂರಿ ತಮಗೆ ಬೇಕಾದಂತೆ ಹಂಚಿಕೆ ಮಾಡಿರ್ತಕ್ಕಂಥ ಒಂದು ವಿಚಾರಗಳು ಬಹಳಷ್ಟು ಒಂದು ಬಯಲಾಗಿದೆ. ಹಾಗಾಗಿ ಈ ಒಂದು 550 ಸೈಟ್ಗಳಲ್ಲೂ ಕೂಡ ಬಹಳಷ್ಟು ಒಂದು ಹಗರಣ ನಡೆದಿರ್ತಕ್ಕಂಥ, ಜೊತೆಗೆ ಮನಿ ಲಾಂಡರಿಂಗ್ ಆಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ, ಜೊತೆಗೆ ಒಂದು ಅನುಮಾನನೂ ಕೂಡ ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇಂಥ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೂಡಾ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಈಗ ಕೆಲವು ರಾಜಕಾರಣಿಗಳು ಮಾತ್ರವಲ್ಲ, ಕೆಲವು ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಕ್ಕಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇನ್ನಷ್ಟು ಈ ಒಂದು ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.